ಧನುರ್ ರಾಶಿಯವರಿಗೆ ಒಂದು ವಿಚಾರ, ಸಪ್ತಮ ಸ್ಥಾನದಲ್ಲಿ ಗುರು ಇದ್ದಾನೆ. ಅಂದರೆ ಧನುರ್ರಾಶ್ಯಾಧಿಪತಿ ಗುರುಗ್ರಹವಾಗಿದ್ದು ಗುರು 7ನೇ ಮನೆಯಲ್ಲಿ ಇರೋದ್ರಿಂದ ನೇರವಾದಂಥ ತನ್ನದೇ ಆದಂಥ ರಾಶಿ ಮೇಲೆ ದೃಷ್ಟಿ ಬಿದ್ದಾಗ ಅವ್ರಿಗೊಂದಷ್ಟು ಶುಭ ಕಾರ್ಯಗಳು ನಡೆಯುವಂಥದ್ದು ಇರುತ್ತೆ, ಅಭಿವೃದ್ಧಿ ಹತ್ತ ಸಾಗುವಂಥದ್ದು ನಾವು ನಿರೀಕ್ಷೆಯನ್ನು ಮಾಡಬಹುದಾಗಿದೆ. ಮತ್ತು ಅದೇ ರೀತಿ ಕನ್ಯಾ ರಾಶಿಯವ್ರಿಗೂ ಒಂದಷ್ಟು ಮದುವೆ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಆಗಿರುವಂಥವ್ರಿಗೂ ಸಹ ಅನುಕೂಲ ಆಗುವಂಥದ್ದು ನಾವು ಇಲ್ಲಿ ನೋಡಬಹುದು. ಮತ್ತು ಅದರ ಜೊತೆಗೆ ನಾವು ಈ ಕುಂಭರಾಶಿಯವರಿಗೆ ಈಗಾಗಲೇ 7.5 ಅಂತ ಹೇಳ್ತೀವಿ, 7.5 ಇನ್ನೇನು ಕೊನೆ ಹಂತದಲ್ಲಿದ್ದಾರೆ. ಸೊ ಹಾಗಾಗಿ ಕುಂಭರಾಶಿಯವ್ರಿಗೂ ಜೂನ್ ಒಳಗಡೆ ಮದುವೆ ವಿಚಾರದಲ್ಲಿ ಅನುಕೂಲ ಆಗುತ್ತೆ. ಮತ್ತು ವೃಷಭ ರಾಶಿಯವ್ರಿಗೂ ಚೆನ್ನಾಗಿದೆ, ಯಾಕಂದರೆ ಆಗಲೇ ಪ್ರಾರಂಭದಲ್ಲೇ ಹೇಳಿದೆ, ವೃಷಭ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿದ್ದಾನೆ, ಶುಭ ಕಾರ್ಯಗಳಾಗುತ್ತೆ, ವಿವಾಹಾದಿಗಳ ಅನುಕೂಲ ಆಗುತ್ತೆ ಅಂತ. ಸೊ ವೃಷಭ ರಾಶಿ ಮತ್ತು ಅದರ ಜೊತೆಗೆ ಕನ್ಯಾ ರಾಶಿ, ಧನುರ್ ರಾಶಿ, ಕುಂಭ ರಾಶಿಯವರಿಗೆ, ಈ ರಾಶಿಯವರಿಗೆ ಯಾರೆಲ್ಲ ಮದುವೆ ವಿಚಾರದಲ್ಲಿ ವಿಳಂಬ ಆಗ್ತಾ ಇದೆ ಅಥವಾ ಈಗೆಲ್ಲ ನಾವು ನೋಡ್ತಾ ಇದ್ವಿ ಈ ಸರ್ಪದೋಷಗಳು ಅಂತ ಹೇಳ್ತೀವಿ, ಅದರಲ್ಲಿ ಎಲ್ಲ ಯಾವುದೇ ಸರ್ಪದೋಷ ಇದ್ದರೆ ದೋಷ ಅಂತ ಹೇಳ್ತಾ ಇರ್ತಾರೆ. ಮದುವೆಗೆ ಅಂತ ಹೇಳಿದ್ರೆ ಅನಂತ ಕಾಲ ಸರ್ಪದೋಷ, ತಕ್ಷಕ ಕಾಲ ಸರ್ಪದೋಷ ಒಂದಷ್ಟು ಡಿಸ್ಟರ್ಬೆನ್ಸ್ ಮಾಡುವಂಥದ್ದು ಇರುತ್ತೆ. ಸೊ ಆ ಥರದ್ದೇನಾದರೂ ಇದೆ ಅಥವಾ ಪಿತೃದೋಷ ಇದೆ ಅಥವಾ ಗ್ರಹಗಳು ಬಲಹೀನನಾಗಿದ್ದಾವೆ ಅಂತ ಹೇಳಿದ್ರೇನು ಈ ಗುರು ಅನುಗ್ರಹದಿಂದ 2026 ವಿವಾಹ ಶುಭ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಆಗುತ್ತೆ.